ರಾಜ್ಯ ಸರ್ಕಾರ ಸರ್ಕಾರಿ ಹುದ್ದೆಗಳ ಭರ್ತಿಗಾಗಿ ಆದೇಶ ಹೊರಡಿಸಿತು. ಯಾಗ ಇಲ್ಲಿ ಯುವಕರು ಹೋರಾಟವನ್ನು ತೀವ್ರಗೊಳಿಸಿದಂಥ ಕಾರಣಕ್ಕಾಗಿ. ಆದರೆ ಯಾವಾಗ ಸರ್ಕಾರ ಈ ಒಂದು ನೋಟಿಫಿಕೇಷನ್ ಮಾಡ್ತೋ ಎಡಗೈ ಮತ್ತು ಬಲಗೈ ಸಮುದಾಯದವರ ಮಧ್ಯೆ ಮೀಸಲಾತಿಯ ಫೈಟ್ ಶುರುವಾಗಿದೆ. ಇದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಎರಡೂ ಸಮುದಾಯದ ನಾಯಕರು ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಳಗಿನ ಈ ಹಗ್ಗಜಗ್ಗಾಟಗಳನ್ನೇ ಪ್ರತಿಪಕ್ಷಗಳು ಈಗ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ಶುರು ಮಾಡಿವೆ. ಈಗ ಮೀಸಲಾತಿ ಜಟಾಪಟಿ ಸಿಎಂ ಅಂಗಳವನ್ನು ತಲುಪಿತು. ನಾಳೆ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂತಹ ಕುತೂಹಲ ಮೂಡಿದೆ. ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಚರ್ಚೆ ಆಗುತ್ತೆ. ಹಳೆಯ ಮೀಸಲಾತಿ ಪ್ರಕಾರ ಮಾಡ್ತೇವೆ ಅಂತ ಹೇಳಿ ಹೊರಟಿದ್ದೇವೆ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿಕೊಳ್ಳುತ್ತಿದ್ದೇವೆ. ಧಾರವಾಡದಲ್ಲಿ ಕರ್ನಾಟಕದ ಜೆನ್ಜಿ ಪಡೆ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿ ಬೀದಿಗಿಳಿದಿತ್ತು. ರಾಜ್ಯದ ಉದ್ಯೋಗ ವಂಚಿತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 3 ದಿನದಲ್ಲೇ 56,000 ಉದ್ಯೋಗಗಳನ್ನು ಭರ್ತಿ ಮಾಡುವ ಭರವಸೆಯನ್ನೂ ಕೊಟ್ಟಿತ್ತು. ಅಷ್ಟೇ ಅಲ್ಲ, 56% ಹೊಸ ಮೀಸಲಾತಿ ಅಡಿಯನ್ನ ಬದಿಗಿಟ್ಟು 2022ರಲ್ಲಿದ್ದ 50% ಮೀಸಲಾತಿ ಅಡಿಯಲ್ಲೇ ನೇಮಕಾತಿಗೂ ತೀರ್ಮಾನಿಸಿದೆ. ಆದ್ರೀಗ ಮೀಸಲಾತಿಗಾಗಿ ಪರಿಶಿಷ್ಟರ ಎಡಗೈ ಬಲಗೈ ಸಮುದಾಯಗಳ ಪೈಪೋಟಿ ಶುರುವಾಗಿದೆ. ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಎಡಗೈ ಸಮುದಾಯದ ನಾಯಕರು ಪಟ್ಟು ಹಿಡಿದಿದ್ದಾರೆ. ಬಲಗೈ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಸಿಗಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್.ಸಿ. ಮಹದೇವಪ್ಪ ಪಟ್ಟು ಹಿಡಿದಿದ್ದಾರೆ. ವಿಷಯ ದೊಡ್ಡದಾಗ್ತಿದ್ದಂತೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬೇಡಿಕೆ ಸಲ್ಲಿಸಿದ್ರು. ಆಮೇಲೆ ಎಡಗೈ ಸಮುದಾಯದ ನಾಯಕರಾದ ಸಚಿವರಾದ ಕೆಎಚ್ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಮಾಜಿ ಸಚಿವರಾದ ಎಚ್. ಆಂಜನೇಯ ಸೇರಿ ಅನೇಕರು ಪ್ರತ್ಯೇಕವಾಗಿ ಖರ್ಗೆಯವರನ್ನ ಭೇಟಿಯಾಗಿ ಬೇಡಿಕೆ ಸಲ್ಲಿಸಿದ್ರು. ಇಕ್ಕಟ್ಟಿಗೆ ಸಿಲುಕಿರುವ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಒಮ್ಮತದ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಕಳುಹಿಸಿದ್ದಾರೆ. ಕ್ಯಾಬಿನೆಟ್ಗೆ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಳ್ತಾರೆ ಅದನ್ನ ಕಾದ್ ನೋಡೋಣ. ಖರ್ಗೆಜಿಯವರು ಈ ವಿಷಯ ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದೊಳಗೆ ಈಗ ಮೀಸಲಾತಿ ವಿಷಯದಲ್ಲಿ ಎಡಬಲ ಫೈಟ್ ಶುರುವಾಗಿರೋದು ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರ ಆಗಿದೆ. ಮೀಸಲಾತಿ ಗೊಂದಲದಿಂದ ಎಸ್ಸಿ ಎಸ್ಟಿ ಜನರಿಗೆ ಅಹಿಂದ ಅಲೆಮಾರಿಗಳಿಗೆ ಅನ್ಯಾಯ ಆಗಲಿದೆ. ಬೇಕಂತಲೇ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಒಂದು ಕಡೆ 2,85,000 ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥ ಯೋಗ್ಯತೆ ಇಲ್ಲದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನ ಸರಿಯಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರದೇನೆ 6% ಪಕ್ಕಕ್ಕಿಟ್ಟು ಕೇವಲ 50% ಹಿಂದಿನ ಹಳೆಯ ಮೀಸಲಾತಿ ಪ್ರಕಾರ ಮಾಡ್ತೇವೆ ಅಂತೇಳಿ ಹೊರಟಿದ್ದೀರಿ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ. ಇಷ್ಟು ಗೊಂದಲ ಮಾಡಿ ಕುಂತಿರಲ್ಲ ಇವತ್ತು ನಾಳೆ ಮಕ್ಕಳೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ ಬರ್ದಾರ, ನೀಟ್ ಎಕ್ಸಾಮ್ ಬರ್ದಾರ. ಪ್ರಮೋಷನ್ ಇವತ್ತು ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಕೊಡಬೇಕು, ಸರ್ಕಾರಿ ನೌಕರರನ್ನ ಭರ್ತಿ ಮಾಡ್ಕೋಬೇಕು, ಎಜುಕೇಶನ್ ದಲ್ಲಿ ಅವರಿಗೆ ಮೀಸಲಾತಿ ಕೊಡಬೇಕು, 7% 17% ಕೊಡಬೇಕು. ಇವೆಲ್ಲ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಂತೀರಿ? ಇಷ್ಟು ದೊಡ್ಡ ಗೊಂದಲ ಮಾಡಿ ಕುಂತಿದಿರಲ್ಲ ಇವತ್ತು. ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಎಡಗೈ ಬಲಗೈ ಸಮುದಾಯಗಳ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಸುಸ್ತಾಗಿ ಹೋಗಿದ್ದಾರೆ. ನಾಳೆ ನಡೆಯೋ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.